ನಮಸ್ಕಾರ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಹಲವಾರು ಮಹನೀಯರು ಸೇರಿ ಸಂವಿಧಾನವನ್ನು ರಚಿಸಿ ನಮ್ಮ ರಾಷ್ಟ್ರಕ್ಕೆ ಅಂಗೀಕರಿಸಿಕೊಂಡು 76 ವರ್ಷಗಳನ್ನು ಪೂರೈಸಿದ್ದು. ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಎಲ್ಲ ಅಂಶಗಳನ್ನು ಹೇಳಿದಾಗಿದ್ದು, ಇನ್ನೇನಿದ್ರೂ ಶ್ರೀಸಾಮಾನ್ಯರಾಗಿ ನಾವು ಆಚರಣೆಗೆ ತರಬೇಕಾಗಿದ್ದು ಅಷ್ಟೇ ಉಳಿದಿದ್ದು. ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಪ್ರತಿಯೊಬ್ಬ ಶ್ರೀಸಾಮಾನ್ಯನು 3 ಅಂಶಗಳನ್ನು ಅಳವಡಿಸಿಕೊಂಡರೆ ನಮ್ಮ ರಾಷ್ಟ್ರ ವಿಶ್ವಗುರು ಭಾರತ ಆಗೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಆ 3 ಅಂಶಗಳು ಯಾವಂದರೆ, ಮೊದಲನೇದು ಕಾಯಕ, ಅರಿವು ಮತ್ತು ಆರಾಧನೆ. ಕಾಯಕ ಏನಂದರೆ, ನಮ್ಮ ಕಾಯಕದಲ್ಲಿ ಯಾವುದೇ ಕೆಲಸ ಮಾಡ್ತಾಯಿರಲಿ ಆ ಕಾಯಕದಲ್ಲಿ ನಿಷ್ಠೆ, ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವುದು. ಎರಡನೇ ಅಂಶ ಅರಿವು ಏನಂದರೆ, ನಮ್ಮ ಸಮಾಜದಲ್ಲಿ ಆಗುಹೋಗುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತಾವೆ ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಎಂದು ಪರಾಮರ್ಶಿಸಿ ನೋಡ್ತಕ್ಕಂಥ ಅರಿವನ್ನು ನಾವೆಲ್ಲರೂ ಇಟ್ಕೊಳ್ಬೇಕಾಗತ್ತೆ. ಮತ್ತು ಮೂರನೇದಾಗಿ ಆರಾಧನೆ ರಾಷ್ಟ್ರವನ್ನು, ಇದು ಒಂದು ನಮ್ಮ ರಾಷ್ಟ್ರ, ನಮ್ಮ ಭಾಷೆ ಬೇರೆ ಬೇರೆ ಆಗಿರ್ಬೋದು, ಆಚರಣೆಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ನಮ್ಮ ರಾಷ್ಟ್ರ ಭಾರತ, ರಾಷ್ಟ್ರಾಭಿಮಾನ ನಮ್ಮೆಲ್ಲರಲ್ಲಿ ಮೈಗೂಡಿಸಿಕೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಹಲವಾರು ಮಹನೀಯರು ಏನು ಕನಸನ್ನು ಕಟ್ಟಿಕೊಂಡು ಇಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ, ಅದು ಸಾರ್ಥಕ ಆಗುತ್ತೆ. ಮತ್ತು ಎಲ್ಲ ಮಹನೀಯರ ಶ್ರಮಕ್ಕೆ ಒಂದು ಬೆಲೆ ಬಂದಂತಾಗುತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಗೀತೆ ಜನಗಣಮನಕ್ಕೆ 75 ವರ್ಷಗಳು ಸಹ ಪೂರ್ಣಗೊಂಡಿದ್ದು, ಮತ್ತು ಸ್ವಾತಂತ್ರ್ಯ ಪಡೆಯುವಲ್ಲಿ ಕಿಚ್ಚನ್ನು ಹಚ್ಚಿಸಿದಂಥ ವಂದೇ ಮಾತರಂ ಗೀತೆ ಸಹ 150 ವರ್ಷಗಳನ್ನು ಪೂರೈಸಿದ್ದು ಅತ್ಯಂತ ಹರ್ಷದಾಯಕ ವಿಷಯ. ಮತ್ತೊಮ್ಮೆ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.